ಶಾರದವ್ಕ ಮಗಳ ಏನು ಹೊಟ್ಟಿಲೆ ಅದಾಳ ಅಂತಲ್ಲ. ಚಲೋ ಆತು ಬಿಡವ ಆತ. ಹ್ಞೂ ಯವ್ವ, ನಮ್ಮ ಲಕ್ಷ್ಮಿ ಹೊಟ್ಟಿಲೆ ಇದ್ದದ್ದು ನಂಗಂತೂ ಭಾಳ ಖುಷಿ ಆಗೈತೆ ನೋಡಿ ಶಾರದಕ್ಕ. ಹೌದಯ್ಯವ, ಹೊಟ್ಟಿಲೆ ಅದ. ನಾಲ್ಕರಾಗ ಬಿದ್ದಿತ್ತ ಅದ ಮನೆ ಕಳ್ ಕುಬ್ಸ ಮಾಡಿ ಎಲ್ಲ ಬೈಕುಟ್ ಅಡ್ಗೆ ಮಾಡ್ಕೊಂಡು ಹೋಗಿದ್ವು. ಮಾಡ್ಕೊಂಡು ಬಂದ ಕೊಟ್ಟು ಕಾಸು ಮತ್ತು ಹೊಳೆ ಕಳ್ ಕುಬ್ಸ ಮಾಡಿ ಒಂದಿಟ್ಟು ಜಗ ಬದಲಾದಂಗೆ ಆಗಲಿ, ಹುಡುಗಿ ಊಟನ ಮಾಡತ್ತಿರ್ಕಿಲ್ಲ, ಅದಕ್ಕೆ ಒಂದಿಟ್ಟು ಜಗ ಬದಲಾದಂಗೆ ಆಗ್ಲಂತ ಕೆಸ ನಾನು ಕರ್ಕೊಂಬನಿವ. ಅವ್ರ ಅತ್ತಿ ಈಕಿ ಗಂಡ ಅವ್ರ ಮಾವ ಕಳ್ಸಾಕ ನಿಂತಿರ್ಕಿದೆ ಇವ, ಒಟ್ಟ ಕಳಿಸಲಂತವ ಇವ. ಏನು ಮಾಡೋದು ಹೇಳ. ಮತ್ತೆ ನೀವೇನು ಹೊಟ್ಟಿಲ್ಲ ಅದು ಇಲ್ಲನ? ಇಲ್ಲ ಯಾಕ, ಅದ ನಮ್ಮ ಮನೆ ಚಿಂತೆ ಬಂದೈತಿ ನೋಡಿಗದ. ಹೊಟ್ಟಿಲೆ ಇಲ್ದಕ್ಕ ನಮ್ಮ ಅಕ್ಕನ ಕಿಮ್ಮತ್ತಿಲ್ದಂಗೆ ನಮ್ಮ ಅತ್ತಿ ಹೊರಗೆ ಕಳ್ಸಕತ್ ಬಿಟ್ಟಾಳ. ನೀವು ಎದಕ್ಕೂ ಲಾಯಕ್ಕಿಲ್ಲದು ಬಂಜಿಗಳು ಗೊಡ್ಡಿಗಳು ಅಂತಾಳೆ ಅಕ್ಕ. ಚಿಂತೆ ಮಾಡ್ಬೇಡ್ರವ, ದೇವ್ರ ಕೊಟ್ಟ ಕೊಡ್ತಾನೆ. ಉಣ್ಣು ತಾಟ ಇಟ್ಕೊಂಡು ಮಕ್ಕ ಸಪ್ಪ ಮಾಡ್ಕೋಬಾರ್ದು, ತಿನ್ರಿ. ಅಲ್ಲ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆತು? 5 ವರ್ಷ ಆತಕ್ಕ ನಮ್ಮ ಮದುವೆಯಾಗಿ. 5 ವರ್ಷ ಆತು. ಯಾಕೋ ನಮಗೂ ದೇವ್ರ ಕನ್ನ ತೆರೆದಿಲ್ಲ ಅಕ್ಕ. ಏನು ಮಾಡೋದು ತಿಳಿವಾತ. ಯವ್ವ, ನಿಮಗೆ 5 ವರ್ಷರ ಆಗೈತಿ. ನಮ್ಮ ಲಕ್ಷ್ಮವ್ವಗ 1 ವರ್ಷ ಆಗಿರ್ಕಿಲ್ಲ ಯವ್ವ. ಅವ್ರ ಅತ್ತಿ ಬರೀ ಗೊಡ್ಡಿ ಗೊಡ್ಡೆ ಅಂತಿದ್ಲು, ಬರೀ ಗೊಡ್ಡಿ ಗೊಡ್ಡೆ ಅಂತಿದ್ಲ ಯವ್ವ. ದೇವ್ರ ಕನ್ನ ತೆರದ ಆಕೆಗೂ ಲಗುನನ ನಿತ್ಯವ. ಏನು ಮಾಡೋದು ಚಲೋ ಆತಂತಂತನು ಇದೊಂದು ಗಂಡ ಆಗಿಬಿಡ್ಲಿ ಅಂತಾನೆ ಯವ್ವ ನಾ. ಯಾಕಂದ್ರೆ ಅವ್ರ ನಿಗ್ಯಾನಿಗೆ ಗಂಡ ಆಗೈತಿ. ಆಕೆ ದೊಡ್ಡ ಶ್ರೀಮಂತರ ಮನೆ ಸೊಸಿ ಅದಾಳ, ಮಗಳದಾಳ. ಆಕೆಗೆ ಗಂಡು ಮಗನ ಕೊಟ್ಬಿಟ್ಟಾನಿವ ದೇವ್ರು. ಅದು ಏನೋ ಅಂತಾರಲ್ಲ, ಶ್ರೀಮಂತರಿಗೆ ಅನ್ಕೊಳ್ಳೋದಕ್ಕಿಂತ ಮುಂಚೆನೇ ಎಲ್ಲ ಕೊಟ್ಬಿಡ್ತಾನಂತ. ಆ ಬಡವ್ರಿಗೆ ಬರೀ ಕೊಡೋದು ಹೆಣ್ಣ, ಆಸ್ತಿನೂ ಇರಲ್ಲ ಅಂತಸ್ತು ಇರೋದಲ್ಲ, ಬರೀ ನರಳುದ ಹಿಂಗೆ ಹಾಕತಿವ ಬಾಳೆ. ಅದಕ್ಕೆ ನನ್ನ ಮಗಳಿಗೆ ಇದೊಂದು ಗಂಡ ಆಗ್ಲಂತ ನಾ ಅಂತೂ ಆ ದೇವ್ರ ಅಂತೇಳಿ ಹರಕೆ ಹೊತ್ತನ್ ನೋಡ್ಯವ. ಏನು ಮಾಡೋದು ಹೇಳ, ನನ್ನ ಮಗಳ ಕಷ್ಟ ಅಷ್ಟಿಷ್ಟಲ್ಲ ಯವ್ವ. ಅತ್ತಿ ಮಾವ ನಿಗ್ರಸ್ ನೀರು ಕುಡಿತಾರೋ. ಅಯ್ಯೋ ಅಕ್ಕ, ನಮ್ಮ ಪರಿಸ್ಥಿತಿ ಏನು ಕೇಳ್ತಿ ಅಕ್ಕ. ಒಂದೀಟ್ರ ಗಂಡುಗಳರ ನೀರು ಸೇರೋದಿಲ್ಲ ಅಕ್ಕ, ಕುಡಿದು ಬರ್ತಾರ. ರಾತ್ರಿ ಕಾಲೇಜಕ್ಕೆ ಕೈ ಈಚಕ ಅಂತಾರ. ಉಣ್ಣಾಕ ಕೊಡೋದು, ಭಾಂಡೆ ತಿಕ್ಕೋದು, ಮನೆ ಎಲ್ಲ ಸ್ವಚ್ಛ ಮಾಡಿಸೋದು ಹತ್ತಾರ. ನಮ್ಮ ಅತ್ತಿ ಹರಿಯಾಗೆದ್ದ ಮಂದಿ ಮಕ್ಕಳ ಮನೆಗೆ ಬರ್ತಾರೋ. ಗೌಡ್ರ ಮನೆ ಇದೆ, ಗೌಡ್ರ ಮನ್ತಾನ. ನಿಮ್ಮಂಥ ಬಿಕಾರಿಗಳಿಗೆ ಏನು ಗೊತ್ತ ಮಾಡಂತಾರೆ ಅಕ್ಕ. ನೋಡಿಲಿ ನಿನ್ನೆ ರೊಟ್ಟಿ, ಇವತ್ತು ಬಿಸಿ ರೊಟ್ಟಿ ಮಾಡೀನಿ. ನೀವು ನೋಡಿ ಎಷ್ಟು ಚಂದ ಎನಗಾಯಿ ಪಲ್ಯ ಚಟ್ನಿ ಎಲ್ಲ ಮಾಡ್ಕೊಂಬಂದಿರಿ. ನಾವು ಗೌಡ್ರ ಮನ್ತಂದವ್ರು. ನಮ್ಮ ರೊಟ್ಟಿ ತಾಟ್ ನೋಡ್ರಿ, ತಂಗಳು 2 ರೊಟ್ಟಿ, ಬದ್ನಿಕಾಯಿನ ಹೋಳು ಹಿಂಚಿ 1 ಶೇಂಗಾ ಚಟ್ನಿ ಪುಡಿ ಒಗದು ಕಳ್ಸಾಳ. ಮತ್ತೆ ಇವತ್ತು ಏನೇನು ಮಾಡೀನಿ ಗೊತ್ತೈತೆ ನನ್ನ ಅಡ್ಗೆ? ಬಿಸಿ ಬಿಸಿ ಜೋಳದ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಆಮೇಲೆ ಕಡ್ಲಿಕಾಳು ಉಸುಳಿ ಪಲ್ಯ ಮಾಡಿದ್ನಿ. ಮೊನ್ನೆ 1-2 ಬದ್ನಿಕಾಯಿ ಉಳಿದಿದ್ದು ಇವ್ನು ಹೆಂಚ್ಕೊಂಡು ಪಲ್ಯ ಮಾಡಂದ್ಲ. ಯಾರು ಕೊಡಾಕ ಅಂತ ಕೇಳಿನೇನ. ಅದಕ್ಕೆ ನಮ್ಮ ಅತ್ತೆ ಏನಂದ್ಲು, ಅಲ್ಲಿ ಆಳುಗಳು ಕೊಡಾಕ ಬೇಕಾಗ್ಯವು, ಒಂದಿಟ ಮಾಡಂತಂದ್ಲ. ಹಾಗಾಗಿ ಆಯ್ತಂತ ಕೆಸ ಇವ್ನು ಹೆಂಚು ಮಾಡೀನಿ. ಮಾಡೋಣ ಅಂದ್ರೆ ನಮ್ಗೆ ಊಟ ಕಟ್ಟತ್ತಿ, ಮತ್ತು ನಮ್ಮ ಅತ್ತೆ ಕಟ್ಟಬೇಕು ಊಟ. ನಾವು ಅದು ಕಟ್ಕೊಳಕ್ಕೆ ಮುಂದೆ ಆಗ್ಬಾರ್ದು ಅಂತೇಳಿ ನಿನ್ನೆ ತಂಗಡ ರೊಟ್ಟಿ ಹಾಕ್ಯಾಳ ನಾಕ, ಈ ಪಲ್ಯ ಹಾಕ್ಯಾಳ, ಒಂದಿಟ್ಟು ಚಟ್ನಿ ಪುಡಿ ಹೋಗದ. ಏನು ಮಾಡೋದು ಹೇಳಕ್ಕ, ನಮ್ದು ಹನ್ನೆ ಬರನ ಇಂಥದೈತಿ. ಮಕ್ಕಳ ಮರಿ ಇನ್ನೂ ಆಗತ್ತೇನೇ ಇಲ್ಲ. ನಮ್ಮ ಜೀವನ ಮೊದಲು ನಮ್ಮನ್ನು ಮದುವೆ ಆದ ಕೂಡ ಭಾಳ ಚಲೋ ನೋಡ್ಕೊಂಡ್ರೆ. ನಮ್ಗೆ 2 ವರ್ಷ ಮಕ್ಳು ಆಗತ್ತಿದ್ರು ಚಲೋ ನೋಡ್ಕೊಂಡ್ರೆ. ನಮಗೆ ಮಕ್ಳು ಆಗತ್ತಿಲ್ಲಲ್ಲ, ನಮಗೆ ಭಾಳ ಕಾಟ ಕೊಡತ್ತಾರ. ಯಾಕಂದ್ರೆ ನಾವು ಈ ಮನೆ ಬಿಟ್ಟು ಹೋಗ್ಬೇಕು. ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ಗಂಡುಗಳಿಗೆ ಬೇರೆ ಮದುವೆ ಮಾಡ್ಬೇಕಂತೇಳಿ ಏನು ಮಾಡಬೇಕು ತಿಳಿವತ್ತಕ್ಕ ನಂಗೆ. ಹೌದೇನಾ? ನಾನು ಒಂದು ಕೆಲಸ ಹೇಳ್ತೇನೆ, ಮಾಡ್ತೀರೇನ? ನಿಮ್ಮ ಮಕ್ಳು ಅಕ್ಕವ. ಅಯ್ಯೋ ಏನು ಹೇಳಕ್ಕ, ಆದ್ರೆ ಅದು ನಾವು ಎಲ್ಲಿ ಹೋಗಬಾರ್ದು, ಎಲ್ಲಿಂದನೂ ಏನು ತರಬಾರ್ದು ಅಂಥದ್ದಿದ್ರೆ ಹೇಳಕ್ಕ. ಎಲ್ಲಿ ಹೋಗಬಾರ್ದಲ್ವ, ಈಗ ಹೋಗಬೇಕಾಕತಿ. ಅದು ಒಂದು ಒಳ್ಳೆ ಜಾಗ ಐತಿ, ಅದು ಒಂದು ಪುಣ್ಯ ಕ್ಷೇತ್ರ ಐತಿ, ಗೊತ್ತೈತನ? ಕನಗಾಮಿ ಒಳಗೆ ತಾಯಿ ಕನ್ನಮ್ಮನ ಗುಡಿ ಐತಿ. ಅಲ್ಲಿ ನೀವು ಹೋದ್ರಂತಂದ್ರೆ ನಿಮ್ಗೆ ಏನು ಅನ್ಕೋತಿರಲ್ಲ ಅದು ಆಕೈತಿ. ಭಾಳ ಮಕ್ಳು ಆಗಲೇ ಇದ್ದಾರೆ, ಮಕ್ಳು ಅಕ್ಕವ. ಉಡಿ ತುಂಬ್ತಾಳೆ ತಾಯಿ. ಉಡಿ ತುಂಬಿಳಂದ್ರೆ ತಾವು ಮಕ್ಳು ಅಕ್ಕವ ನಿಂತ ಬಿಡ್ತೈತವ. ನಿಮ್ಗೆ ಯಾವ ಥರ ಒಂದು ಮಕ್ಕಳಾದ್ರೆ ಸಾಕು, ನಿಮ್ಗೆ ಬಂಜನ್ನು ಪಟ್ಟ ಹೋದ್ರೆ ಸಾಕು. ಅಷ್ಟಲ್ಲ, ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಮಕ್ಕಳು ಅಷ್ಟೇ ಅಲ್ಲ. ಅದಕ್ಕೆ ಯಾಕಂದ್ರೆ ನನ್ನ ಮಗಳ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಅದಕ್ಕೆ ನನ್ನ ಮಗಳು ಗಂಡ ಆಗ್ಲಂತ ನಾ ಅಂತೀನಿ. ನಿಮಗೆ ಒಂದು ಈಗ ಬಂಜನ್ನು ಪಟ್ಟ ಹೋಗ್ಬೇಕಂದ್ರೆ ನೀವು ಅಲ್ಲಿ ಹೋಗ್ರಿ, ಒಂದು ಸಲ ಉಡಿ ಹಾಕಿಸ್ಕೊಂಡು ಬರ್ರಿ ನೋಡ್ರಿ. ಅದು ನಿಮಗೆ ಪುಣ್ಯ ಇತ್ತಂದ್ರೆ ನಿಮ್ಮನ್ನಲ್ಲಿ ಕರಿತಾಳಮ್ಮ. ಉಡಿ ಹಾಕಿಸ್ಕೊಂಡು ಬರ್ರಿ, ನಿಮಗೆ ಮಕ್ಳು ಆಗೇ ಹಾಕವು. ಇದನ್ನು ನಾ ಹೇಳೋದು. ಅಕ್ಕ ತಂಗಿ ತವ್ರ ಮನೆಗೆ ಅಂತ ಹೋಗ್ರಿ, ಹೋಗಿ ಅಲ್ಲಿಂದ ಹೋಗ್ರಿ. ನೀವು ನನಗೆ ಫೋನ್ ಹಚ್ಚಿರ್ಬೇಕಾರ, ನಾನು ನಿಮ್ಗೆ ಎಲ್ಲಂತ ಎಲ್ಲ ಹೇಳ್ತೇನೆ. ಹೋಗಿ ಒಂದ್ಸಲ ಯಾಕೆ ಬರಬಾರ್ದು? ಇಷ್ಟು ನಿಮ್ಮ ಅತ್ತಿ ಮಾವನ ಕಡೆ ಇಲ್ಲಿ ನಿಗ್ರಿಸಿ ನೀರು ಕುಡಿಸ್ಕೊಂತ ತವ್ರ ಮನೆಗೆ ಹೋಗದೆ ಇಲ್ಲೇ ಇದ್ದೀರಿ. ಒಂದ್ಸಲ ಹೋಗಿ ಬರ್ರಿ. ನಾ ನಿಮ್ಮ ಕೆಟ್ಟದ್ದು ಹೇಳತ್ತಿಲ್ಲವ, ಅಂಥದಿಂದ ಮಂದಿಗತೆ ಅಂಥದ್ದು ಹೇಳೋದಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ ಅನ್ನೋದು ನನ್ನ ಭಾವನೆ. ಅದೊಂದು ನಾ ಹೇಳಾಕತ್ತೇನೆ. ಅದಕ್ಕೆ ನೀವು ಬೇಕಾರ ಹಂಗೆ ಮಾಡಿರಿ, ಹಂಗೆ ಮಾಡಿ ನೋಡ್ರಿ. ಬೇಕಾರ ಏನಾದ್ರು ನಿಮ್ಗೆ ಹಂಗೆ ಅನಿಸ್ತಂತಂದ್ರೆ ನನಗೆ ಅಂತೀರಿ ನೀವು, ಅಕ್ಕ ನೀ ಚಲೋ ಹೇಳಿದಂತೆ. ನಾಳೆ ನಿಮ್ಮ ಮನೆ ನೀವು ಒಳ್ಳೆ ಹೆಸರು ತಗೋತೀರಿ. ಏನಂತೀರಿ? ಈಗ ಹೋಗಿ ಮನೆಗೆ ಹೋಗಿ ವಿಚಾರ ಮಾಡಿರಿ, ಏನು ಅನ್ನೋದು ನನಗೆ ಫೋನ್ ಹಚ್ಚಿ ಹೇಳ್ರಿ. ಹ್ಞೂ ಅಕ್ಕ,
ನಾವು ಅಷ್ಟೇ ಮಾಡ್ತೇವೆ ಹಂಗಾರ. ನಮ್ಮ ನಮ್ಮ ಅವ್ವಗಳ ನಾಳೆ ಕರ್ಯಾಕೆ ಬರ್ತಾವ ಅನ್ನಕತ್ತಿದ್ರ. ನಾನು ಬ್ಯಾಡ್ ತಗೋ ಅಂತಂದಿದ್ನಿ. ಅಂದ್ರೆ ಹೇಳ್ಕೊಂಡು ಒಂದು 2 ದಿನ ಕರ್ಕೊಂಡು ಇವ್ರಂತೂ ಕಿಮ್ಮತ್ತ ಕೊಡ್ದಲ್ಲ. ಹೋದ್ರೆ ಹೋಗ್ರಿ ಬಂದ್ರೆ ಬರ್ರಿ ಅಂತಾರೆ. ನಮ್ಮ ಗಂಡುಗಳ್ಗಂತೂ ನಾವು ಎದಕ್ಕೂ ಲೆಕ್ಕಕ್ಕಿಲ್ಲ. ಏನು ನಮ್ಮ ಗಂಡುಗಳಿಗೆ ಮಕ್ಕಳಾಗಲ್ಲ, ಏನು ನಮ್ಗೆ ಮಕ್ಕಳಾಗಲ್ಲ, ಯಾರಿಗೆ ಗೊತ್ತು ಯಾಕ. ನಮ್ಮ ಬಾಳೆ 7-11 ಐತಿ. ಹಂಗನೇ ಇವ ಹೆಣ್ಣಂತ ಹುಟ್ಟಿದ ಮೇಲೆ ಎಲ್ಲರಿಗೂ ಕಷ್ಟ ಅಂತ ಇರೋದನ. ಆ ಕಷ್ಟನ ನೀಗಿಸ್ಕೊಂಡು ಹೋಗೋದ ಜೀವನ ಅಲ್ಲ. ನಡ್ರಿ ಊಟ ಮಾಡಿ. ನಿಮ್ಮ ಮಾವದು ಬಂದಂದ್ರೆ ತಿನ್ಕೊಂತ ಮಾತು ಹೇಳ್ಕೊಂತ ಕುಂತಾರ. ಇವ್ರು ಸೊಸ್ತ್ಯಾರಿಗೆ ಬುದ್ಧಿ ಇಲ್ಲ ಅಂತ ನಿಮ್ಮನ್ನ ಬೈತಾರೆ. ನಡ್ರಿ. ಅಲ್ಲ ಇನ್ನೊಂದೆರಡು ಮಂದಿ ಹೇಳ್ಬೇಕಲ್ಲ, ಇಷ್ಟು ಇನ್ನೂ ಹೊಲ್ದಾಗ ಕೆಲಸ ಐತಿ ಯಾರಿಗೂ ಹೇಳೇ ಇಲ್ಲಲ್ಲ. ಯಾಕ ನಿಮಗೂ ಹೇಳೋದು ಬ್ಯಾಡ ಅನ್ನತ್ತಿದ್ರು. ಇಲ್ಲಿ ಮಂದಿ ಸರಿ ಇಲ್ಲಂತ. ನಮ್ಗೆ ಕಲಿಸ್ತಾರಂತ. ಅದಕ್ಕೆ ಅವ್ರು ಯಾವ ಮಂದಿನೂ ಸೇರಿಸ್ಕೊಳ್ಳಲ್ಲ. ಎಷ್ಟ ಹೊಲ್ದಾಗ ಕೆಲಸ ಇರಲಿ. ಈ 2 ವರ್ಷದಿಂದ ನಮ್ಮ ಹೊಲ್ದಾಗ ಮಂದಿ ನೋಡ್ಬೇಕಿತ್ತೆ ಕಣಿ ಗುಬು 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 ಅಂತಿದ್ರು. ಅದ ಈಗ ನಾವು ಮಕ್ಕಳಾಗವಲ್ಲವಲ್ಲ, ನಮಗೆ ಕಿಮ್ಮತ್ತು ಕೊಡಕತ್ತಿಲ್ಲ ನಮ್ಮ ಮಾವ. ಅದಕ್ಕೆ ಈಗ 2 ವರ್ಷದಿಂದ ನಮ್ಗೆ ಹೊಲಕ್ಕೆ ಹಚ್ಚಿದವರು ನಾವು ಅದು ದುಡಿಯತ್ತವ. ನೀವೇನೋ ಭಾಳ ಚಲೋ ಅದಾರಂತ. ಯಾರಿಗೂ ಏನು ಕಲ್ಸಂಗಿಲ್ಲ, ಏನು ಹೇಳಂಗಿಲ್ಲ, ಮಂದಿ ಚಾಡತಂದು ನಮ್ಮ ಮುಂದೆ ಹೇಳಂಗಿಲ್ಲ ಅಂಥೇಳಿ ನಿಮ್ಮನ್ನ ಒಬ್ಬರನ್ನ ಆರಿಸಿ, ಊರಾಗ ನಿಮ್ಮನ್ನ ಒಬ್ಬರನ್ನ ಆರಿಸಿ ಕರೆದಾರ ಅವರು. ಈ ಹೆಣ್ಮಗಳು ಭಾಳ ಚಲೋ ಅದಾಳ, ಆಕೆ ಏನು ತಂದಿಡೋದು ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿ ಹೇಳೋದು ಗೊತ್ತಿಲ್ಲ ಅಂತೇಳಿ ನಿಮ್ಮನ್ನ ಆರಿಸಿ ಕರೆದಾರೆ ಹೊಲಕ್ಕವರು. ನನ್ನರ ಚಲೋ ಅಂತ ನಂಬಿದಾರಲ್ಲ, ಅಷ್ಟೇ ಸಾಕು ಬಿಡವ. ನನ್ನ ಚಲೋ ಗುಣಕ್ಕೆ ನನಗೆ ಒಳ್ಳೇದಾಕೈತಿ. ನಿಮ್ಗೆ ನಾ ಹೇಳಿದನಲ್ಲ, ನಿಮಗೂ ಒಳ್ಳೇದಾಕೈತಿ. ಹೋಗ್ರಿ. ಹ್ಞೂ ಹ್ಞೂ ಆಯ್ತಕ್ಕ. ಏನು ಮಾಡಾಕತ್ರಿ? ಊಟ ಆತೋ? ಕುಂತ್ರು ಮಾತು ಹೇಳ್ಕೊಂತ. ಇಲ್ರಿ ಮಾವಾರ, ಈಗ ಊಟಕ್ಕೆ ಬಿಟ್ಟೇವ್ರಿ. ಇನ್ನ ರೊಟ್ಟಿ ತಿಂದಿಲ್ಲ, ತಿನ್ನಾಕತ್ತೇವ್ರಿ. ಹಾ, ಬಡ ಬಡ ಬರ್ರಿ, ಹೊತ್ತು ಮುಳುಗಬೇಕು ಅಂತ. ಹಾ ಮಾವ್ರಿ ಬಂದ್ರಿ. ಬಡ ತಿನ್ರಿ ವಾ. ತಿಂದ ನಡ್ರಿ. ನೀವ ನಿಮ್ಮ ಮಾವ ಅಲ್ಲ, ಇನ್ನೂ ಬಿಟ್ಟು ಒಂದು 2 ನಿಮಿಷನೂ ಆಗಿಲ್ಲ, ಬಂದ್ಬಿಟ್ಟಲ್ಲ. ಹಂಗಾರಿ ನಮ್ಮ ಮಾವ ಅಂದಂಗ ನಿಮ್ಮ ಸೊಸಿ ಬಿಟ್ಟು ಹೋಗಿದಾಳಂತಲ್ಲ ಮನಿ. ಇವ ನಾಳೆ ಮತ್ತೆ ಹೊಲಕ್ಕೆ ಬರ್ತಾರಲ್ಲ, ಅವಾಗ ಹೇಳ್ತಾನೆ. ಈಗ ಬಡ ಬಡ ತಿನ್ರಿ. ನಡ್ರಿ ಹೊಲಕ್ಕೆ. ನಿಮ್ಮ ಮಾವ ಬಂದಿಲ್ಲ. ಅಯ್ಯೋ, ಎಷ್ಟು ಲಘು ಮಲ್ಕೊಂಡಾಳಲಿಕ್ಕಿ. ಯಾಕೆ ಇವತ್ತು ಇಷ್ಟು ಲಘು ಮಕ್ಕೊಂಡಾಳ ಐಶ್ವರ್ಯ? ಅಯ್ಯೋ, ಮೈ ಸುಡಾಕತ್ತಲ್ಲ ಈಕಿದು. ಏನಿಷ್ಟು ಮೈ ಸುಡಾಕತ್ತೈತಿ? ಏನು ಹೇಳೇ ಇಲ್ಲ ಈಕಿ ನನಗೆ. ಜ್ವರ ಬಂದೈತಂತ ಒಂದು ಫೋನ್ ಆದರೂ ಮಾಡ್ಬೇಕಲ್ಲ, ನಾನು ಮಾತ್ರೆನಾದರೂ ತೊಗೊಂಬರ್ತಿದ್ನಿ. ಏನೂ ಹೇಳಿಲ್ಲ ಈಕಿ ನನಗೆ. ಲಕ್ಷ್ಮಿ, ಲಕ್ಷ್ಮಿ. ಹಾ ಸಂಜು, ಏನು ಹೇಳು. ಅಲ್ಲ, ಐಶ್ವರ್ಯಂದು ಎಷ್ಟು ಮೈ ಸುಡಾಕತ್ತೈತಿ? ನಿನ್ನ ಮುಂದೆ ಏನಾದರೂ ಹೇಳಿದ್ಲನ? ಇಲ್ಲ, ಸಂಜೆ ಹೊತ್ತು ನನ್ನ ಜೊತೆನೇ ಮಾತಾಡ್ಕೊಂತ ಕುಂತಿದ್ಲ. ಏನು ಹೇಳಿಲ್ಲ ನನಗೆ. ಅಲ್ಲ ಯಾಕ ಜ್ವರ ಬಂದವನ? ಹ್ಞೂ ಲಕ್ಷ್ಮಿ, ಎಷ್ಟು ಜ್ವರ ಬಂದಾವ ನೋಡು. ಅಲ್ಲ, ಈಕಿ ಯಾವತ್ತೂ ನಾ ಬರೋ ತನಾನು ನನಗೋಸ್ಕರ ಕಾಯ್ಕೊಂತ ಕುಂತು, ನಾ ಬಂದ್ಮೇಲೆ ನನ್ನ ಜೊತೆ ಊಟ ಮಾಡಿ ಮಲ್ಕೋತಿದ್ಲು. ನನಗೂ ಈಗ ಬರೋಕ್ಕೆ ಆಶ್ಚರ್ಯ ಆಯ್ತು. ಈಕಿ ಇಷ್ಟಲಗು ಮಕ್ಕೊಂಡಾಳ, ಯಾವಾಗೂ ಮಕ್ಕೊಂಡು ಇರ್ಬೇಕಿ. ನೀ ಬಂದ ಟೈಮ್ದಾಗೂ ಮಕ್ಕೊಂಡಾಳಲ್ಲ. ಲಕ್ಷ್ಮಿ ಜೊತೆ ಇಲ್ಲ ಅಂದ್ರೆ ಹರಟೆ ಹೊಡ್ಕೊಂತ ಕುಂದಿರ್ತಾಳಂತ ನಾ ಅನ್ಕೊಂಡೀನಿ. ಒಂದು ಮಾತು ಫೋನ್ ಹಚ್ಚಿ ಹೇಳ್ಬಾರ್ದ ಈಕಿ? ನಾ ಮಾತ್ರ ಏನಾದರೂ ತೊಗೊಂಬರ್ತಿದ್ನಲ್ಲ. ಸಂಜು, ನನ್ನ ಹತ್ರ ಜ್ವರದು ಗುಳಿಗೆ ಐತಿ, ಇರು ತೊಗೊಂಬರ್ತೇನೆ. ಒಂದು ಕೊಡುವಂತೆ. ಈಗ ಕಮ್ಮಿ ಆತಂದ್ರೆ ಈಗ ಹೊತ್ತು ಆಗೈತಿ, 10 ಗಂಟೆ ಆತು. ಈಗ ಡಾಕ್ಟ್ರು ಇರೋದಿಲ್ಲ. ನಾಳೆ ಬೆಳಿಗ್ಗೆ ಬೇಕಾದ್ರೆ ಹೋಗಿ ತೋರಿಸ್ಕೊಂಬರುವಂತ್ರೆ. ಹೌದೇನ? ಅದೇನು ಮತ್ತೆ ಡೇಟ್ ಬಾರದು ಆಗಿಲ್ಲಲ್ಲ? ಇಲ್ಲ, ಡೇಟ್ ಬಾರಿಲ್ಲ. ನಾನು ಮೊನ್ನೆ ತೊಗೊಂಬಂದಿದ್ನಿ. ನಂಗೆ ಸ್ವಲ್ಪ ಜ್ವರ ಅದು ಬಂದಿತ್ತಲ್ಲ, ಅವಾಗ ತೊಗೊಂಬಂದಿನಿ. ಅದೇನು ಪ್ಯಾರಾಸಿಟಮಾಲ್ ಗುಳಿಗೆ ಐತಿ, ಯಾರು ಬೇಕಾದರೂ ತೊಗೋಬೋದು ಅದನ್ನು. ನಾ ಪ್ರೆಗ್ನೆಂಟ್ ಇರೋದಲ್ಲ, ನನಗೆ ಮೊನ್ನೆ ನಾ ಎಲ್ಲ ತೊಗೊಂಬಂದಿದ್ನಿ. ನಮ್ಮ ಮನೆಯವ್ರ ತೋರಿಸ್ಕೊಂಡು ನನಗೆ ಸ್ವಲ್ಪ ಜ್ವರನೂ ಬರತ್ತಿದ್ವು, ಅವಾಗ ತೊಗೊಂಬಂದಿದ್ರೆ. ಜ್ವರ ಬಂದರೆ ತಗೋರಿ ಅಟ್ಟ ಕೊಟ್ಟಾರವ್ರು. ಅದನ್ನ ಕೊಡ್ತೇನೆ ನಾ ಈಗ. ಒಂದು ಕೊಡ್ಬೇಕಾರಕಿ. ಏನಾದರೂ ತಿಂದಾಳ ಇಲ್ಲೂ ಈಕಿ? ನಾನು ಹೊರಗೆ ಊಟ ಮಾಡಿ ಬರ್ತೇನೆ ಅಂತ ಹೇಳಿದ್ನಿ, ಅದಕ್ಕೆ ಲಘು ಮಕ್ಕೊಂಡ ಅಂತ ನಾ ಅನ್ಕೊಂಡೇನಿ. ಇಲ್ಲ, ಅವ್ವ ಹೊಲದಿಂದ ಬಂದ್ಲ. ನಾನು ಮತ್ತು ಬಿಸಿ ಚಪಾತಿ ಮಾಡತ್ತಿದ್ನಿ. ಚಪಾತಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡೀನಿ. ಚಪಾತಿಗೆ ಮಸ್ತ್ ಚಲೋ ಹತ್ತಂತೇಳಿ ಅವರು ಯಾಕೋ ತಲೆ ನುಸಾತತ್ ಅನ್ನತ್ತಿದ್ರು. ವೀಕ್ಸ್ ಹಚ್ಚಿಲ್ಲ ನಡ್ರಿ ಅಂತ ಕೇಳಿನ್ಯಾ. ಅದಕ್ಕೆ ಬ್ಯಾಡ್ ತಗೋ, ಹಂಗೆ ಸ್ವಲ್ಪ ತಲೆ ನುಸಾತಂದ್ರೆ ಹಂಗಾರೆ ನೀವೇನು ಮಾಡಬೇಡ್ರಿ ಅಂತ ಹೇಳಿ ನಾನು ಚಪಾತಿ ಮಾಡಿದ್ನಲ್ಲ, ಬಿಸಿ ಬಿಸಿ ಚಪಾತಿ ಹಚ್ಕೊಟ್ಟಿನ್ಯಾ. ಬೇಡ ನಿನ್ನ ಜೊತೆನೇ ತಿಂತೇನೆ ಅನ್ನತ್ತಿದ್ರು ಅವರು. ನಾನು ಇಲ್ಲಿ ತಗೋರಿ, ನನ್ನ ಕೈಯಾಗಿನ ತಿನ್ನಿರಿ ನೀವು ನೋಡೋಣ ಅಂತ ಹೇಳಿ ಕಸ್ಕೊಟ್ನೆ. ತಿಂದ್ರು, ಬಿಸಿ ಬಿಸಿ ಚಪಾತಿ ತಿಂದ್ರು. ಅನ್ನ ಉಂಡ್ರೆ ಅನ್ನ ಸಾರು ಊಟ ಮಾಡಿ ಆಮೇಲೆ ಅವಾಗ ತಲೆ ನುಸಾಕತ್ತಿತ್ತಂತ ಹೊಲ್ದಾಗ ಬಿಸಿಲಾಗ ಹೋಗಿ ಬಂದು. ಅದಕ್ಕೆ ಅವ್ವ ಒಂದು ಸ್ವಲ್ಪ ಚಾ ಹಿಡಿಯವ ನನ್ನ ಮಗಳ ಅಲ್ಲ. ಅದಕ್ಕೆ ಚಾ ಮಾಡೀನಿ. ಚಾನು ಕುಡಿದ್ರು. ಮತ್ತು ತಾವು ಕುಡಿದ್ರು, ನಾನು ಕುಡಿದ್ನಿ, ಅವ್ವನೂ ಕುಡಿದ್ವಿ. ಎಲ್ಲ ಕುಡಿದ್ಕೊಳ್ಳಿ ಅಂದ್ರೆ 1-2 ಬಾಂಡೆ ಇದ್ವು. ಮತ್ತು ಇವ್ರು ಏನು ಹೇಳಿರ್ಕಿಲ್ಲಲ್ಲ ನಂಗೆ ಜ್ವರ ಅದಾವ ಅಂತೇಳಿ. ನಂಗೆ ಗೊತ್ತಿಲ್ಲ. ಬಾಂಡೆ ತಿಕ್ಕೊಂಬರ್ತೇನೆ ಗಪ್ಪಂತೆ. ಬಾಂಡೆ ತಿಕ್ಕೊಂಬರಕ್ಕೆ ಹೋದ್ರು. ನಾನು ಅಡ್ಗೆ ಕೊನೆ ಸ್ವಚ್ಛ ಮಾಡಕತ್ನಿ. ಕೊನೆ ಎಲ್ಲ ಕಸ ಹೊಡೆದು ಸ್ವಚ್ಛ ಮಾಡೀನಿ. ಮತ್ತು ಇವರು ಬಾಂಡೆ ತಿಕ್ಕೊಂಬಂದಿಟ್ರೆ ಅದಕ್ಕೆ ನಾನು ಮಕ್ಕೊಂಡ್ರಾತಂತ ಹೋಗತ್ತೀನಿ. ನೀ ಬಂದು ಕೂಗಿದ್ದೀನಿ ನೋಡು. ಆಕಿಗೆ ಫೀವರು ಸ್ವಲ್ಪ ಕಮ್ಮಿ ಬಂದಿರ್ಬೇಕಾ? ಆಕಿ ತಂಪನ್ಯಾಗ ಕೆಲಸ ಮಾಡಿಬಿಟ್ಟಾಲ. ಲಕ್ಷ್ಮಿ, ನಾವು ಒಂದು ಹಿಂಗೆ ಹೇಳ್ತಾರಂತೆ ಬೇಜಾರು ಮಾಡ್ಕೋಬೇಡ. ಆಕಿ ನಿನಗೇನು ಹೆಚ್ಚಕ್ಕೆ ಇಷ್ಟಪಡೋದಿಲ್ಲ. 1-2 ದಿನ ಜ್ವರ ಕಡಿಮೆ ಆಗುತ್ತಾನೆ ನೀನೇ ಮಾಡ್ತೀನ. ಅಯ್ಯೋ, ಅದನ್ನ ನೀ ಏನು ಹೇಳ್ಬೇಕನ? ಮಾಡ್ತೀನಿ ತಗೋರಪ್ಪ. ನಾನು ಮಾಡೋಲ್ಲ ಅಂತೇನ? ಹಂಗಲ್ಲ, ನೀನು ಹೊಟ್ಟಿಲೇ ಇದೆಯಲ್ಲ,
ಮತ್ತು ನಾನು ನಿಂಗೆ ಕೆಲಸ ಹಿಡೀನಿ ಅಂತ ಸಿಟ್ಟು ಮಾಡ್ಕೋಬೇಡ ಮತ್ತು. ಅಯ್ಯೋ ದೇವ್ರೆ, ನಮ್ಮ ಮನ್ಯಾಗ ಹೊಟ್ಟಿಲಿ ಇದ್ರೂ ಕಡದ ಕಟ್ಟಿ ಹಾಕುವರ್ದಾಗದೆಯಪ್ಪ. ಸಾಕಾಗಿ ಹೋಗಿತ್ತು ನನಗೆ. ಮಾಡಿ ಮಾಡಿ ಬ್ಯಾಸರ ಬಂದರೂ ಕುಂದ್ರದ್ದ ನೀವನ್ನಾರ ಇರಾಕಿಲ್ಲ ಅಂತದ್ರಾಗ ಇಲ್ಲಿ ಪಾಪ ಎಲ್ಲ ಮಾಡ್ತಾಳಕಿ. ಭಾಳ ಅಂದ್ರೆ ಭಾಳ ಚಲೋ ಅದಾಳ. ಇಂಥ ನಂಗೆ ವೈನಿ ಸಿಗ್ತಾ ಅಂತ ನಾ ಯಾವಾಗೂ ಅನ್ಕೊಂಡಿರ್ಕಿಲ್ಲ. ಅದ್ರ ಸಿಕ್ಕಾಳ. ಏನು ಮಾಡೋದು ಪಾಪ. ಇಲ್ಲಿ ಮಾಡೋಲ್ಲ ಅಂತೇನ ಅವ್ವ ಎಲ್ಲ ದಗದ ಮಾಡಿ ಹೋಗಿರ್ತೈತೆ. ಬೆಳಗ್ಗೆ ಎದ್ದು ಅಡಿಗೆ ಮಾಡಿ ಎಲ್ಲ ಮಾಡಿ ಬಾಂಡೆ ಗಿಂಡೆ ತಿಕ್ಕೇ ಹೋಗಿರ್ತಾಳೆ. ಇದ್ದದ್ದೇ ಇವ್ರದ್ದು ಮಾಡ್ಕೊಂಡಿರ್ತಾರೆ. ನನಗೇನು ಕೆಲಸನ ಹಚ್ಚಿರ್ದಿಲ್ಲ ಇವ್ರು ಐಶ್ವರ್ಯ ಅವ್ರು. ಆದ್ರೂ ನಾನು ಸುಮ್ಮನೆ ಇರ್ವಾತ ಒಂದಿಟ್ಟು ಮಾಡ್ರಿ ಅದು ಖಾಲಿ ಕುಂದ್ರದೇನಂತೆ ಚಪಾತಿ ಕುಂಬಳಕಾಯಿ ಪಲ್ಯ ಮಾಡ್ರಿ ಅಂತಂದು ಮಾಡಿದ್ನಿಪ್ಪ. ನಾ ಏನು ಮಾಡಾಕೇನು ಹಿಂಜರಿದಲ್ಲ. ಒಂದು 2 ದಿನ ನಾ ಏನು ನೀರಾಗ ಮಾಡಕ್ಕೆ ಹಚ್ಚೋದಲ್ಲ ತಗೋರ್ನ. ಜ್ವರ ಕಮ್ಮಿ ಆಗಲಿ ಅದು ಮಾಡತಾರಲ್ಲ. ಅಲ್ಲ ಮಂಜು ಎಲ್ಲಿ ಕಾಣವಲ್ಲ, ಬಂದೇನೇ ಇಲ್ಲಲ್ಲ. 2 ದಿನ ಆತು ನಾ ಬಂದನ ಕರೆ ಬಂದೇನೇ ಇಲ್ಲ. ಅವ ಎಲ್ಲಿಗ್ಯಾನ? ಅವ ಹೆಂಡತಿ ಚಿಂತ್ಯಾಗ ಕುಂತಿರ್ತಿದ್ದ. ಅದಕ್ಕೆ ನಾನು 1-2 ಹುಡುಗರು ಟ್ರಿಪ್ ಮಾಡಿದ್ರು ಅದನ್ನು ಬಸ್ಸಿಂದ. ಅಲ್ಲಿ ನಾನಾ ರೊಕ್ಕ ಕೊಟ್ಟು ಕಳ್ಸೀನಿ. ಜೆರಾಕ್ಸ್ ಅಂಗಡಿ ಇಟ್ಟಾನ. ಇನ್ನು 2 ದಿನದಾಗ ಅದು ಇದೈತಿ. ಅಲ್ಲೇ ನನ್ನ ಅಂಗಡಿ ಎದುರಿಗೇನೆ ಇಟ್ಟಾನ. ನೀ ಗುಳಿಗೆ ತರಗ ಮೊದಲು ಹಾಕೊಂಡು ಮಾತಾಕವು. ಆಮೇಲೆ ಗುಳಿಗೆ ಕೊಟ್ಟು ಮಾತಾಡ್ರತ್. ಹ್ಮ್. ಐಶು ಐಶು ಅಲ್ಲ ನೀವ್ ಯಾವಾಗ ಬಂದ್ರಿ? ನಾನು ಆಗಳೇನೆ ಬನ್ನಿ. ಅಲ್ಲ ಜ್ವರ ಬಂದ ಅಂತ ಒಂದು ಈಟರ ಫೋನ್ ಮಾಡಿ ಹೇಳ್ಬಾರ್ದನ ನೀನು? ಅಯ್ಯೋ ಏನು ಮಾಡಲಿ, ಅವು ನನಗೆ ಒಂದೀಟ್ ತಲೆನೂ ಸಾಕತ್ತಿತ್ತ. ಮಲ್ಕೊಂಡೇನಿ, ಅಲ್ಲೇ ಮೈ ಬಿಸಿ ಆಗ್ಬಿಟ್ಟೈತೆ. ಅದು ನಂಗೆ ಗೊತ್ತಾಗಿಲ್ಲ. ಸುಸ್ತಾಗಿ ಮಕ್ಕೊಂಬಿಟ್ನಿ. ಹೌದೇನ? ಇರ್ ಲಕ್ಷ್ಮಿ ಕಡೆ ಗುಳಿಗೆ ಅದಾವಂತ ಕೊಡ್ತಾಳ ತಗೊಳುವಂತೆ. ನಂಗೆ ಯಾಕೋ ಭಾಳ ಸುಸ್ತಾಗತೈತಿ. ಯಾಕೆ ಐಶು ಏನಾಯ್ತು ಇಷ್ಟು ಸುಸ್ತಾಗತಿಯಲ್ಲ? ಮೈಯು ಭಾಳ ಸುಡಾಕತೈತಿ. ಯಾವ್ದಾರ ಡಾಕ್ಟರ್ನ ಎಬ್ಬಿಸಿ ಹೋಗಿ ತೋರಿಸ್ಕೊಂಬರ್ನ? ಬ್ಯಾಡ್ರಿ, ಯಾಕೋ ಗೊತ್ತಿಲ್ಲ. ಬೆಳಗಿಂದ ಒಂಥರ ಹೊಟ್ಟೆಲೆಲ್ಲ ತಳಮಳ, ಸುಸ್ತು. ಮತ್ತು ನನಗೆ ಏನು ಊಟ ಮಾಡಿದ್ರೆ ಸೇರ್ತಾ ಇಲ್ಲ. ಬಾಯಿಲ್ಲ ಕಹಿ ಕಹಿ ಆಗೈತಿ. ನಂಗೆ ಏನಾಗತ್ತೈತಿ ಅಂತ ನನಗೆ ಗೊತ್ತಾಗತ್ತಿಲ್ಲ ರೀ. ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ತಿಂದ್ರೂ ಒಂದು ಸ್ವಲ್ಪ ಹಿಂಗೆ ಉಗುಳಿಗೆ ಬಂದಂಗೆ ವಾಂತಿ ಬಂದಂಗೆ ಆಗತೈತಿ. ಹೌದಾ? ನಿನಗೆ ನಿನ್ನಿಂದನ ಜ್ವರ ಅದಾವಂತ ಅನಿಸ್ತೈತಿ. ಅಲ್ಲ ನೀನು ಆವಾಗ ಹೇಳ್ಬೇಕಲ್ಲ ನನಗೆ, ಮೈ ಎಷ್ಟು ಸುಡಾಕತೈತಿ ನಿಂದು. ಏನಿಲ್ಲ, ನಿಮ್ಮನ್ನು ತಪ್ಕೊಂಡು ಬೆಚ್ಚಗೆ ಮಲ್ಕೊಂಬಿಟ್ರೆ ನಂಗೆ ಜ್ವರ ಎಲ್ಲ ಹೋಗುತ್ತೆ. ನಂಗೆ ಏನು ಮಾತ್ರೆ ಗೀತ್ರೆ ಬೇಡ ರೀ. ನಾಳೆ ಬೇಕಾದ್ರೆ ತೊಗೊಳೋಣ. ಬಾಗಿಲು ಹಾಕ್ಬಿಡಿ ಪ್ಲೀಸ್, ನಾನು ಮಲ್ಕೋತೀನಿ. ಅಲ್ಲ ಲಕ್ಷ್ಮಿ ಹೇಳಿದ್ದೆ ನಾ ಗುಳಿಗೆ ತರಕ ಬೇಡ. ಇದ್ರ ಮೇಲೆ ಗುಳಿಗೆ ತಗೋದು ಇರಬಾರ್ದು. ತೊಗೊಂಡ್ಬರ್ತೀನಿ ರೀ. ಪ್ಲೀಸ್ ಬೇಡ, ನಂಗೆ ಯಾವ ಮಾತ್ರೆನೂ ಬೇಡ. ನನ್ನ ಹತ್ರ ಇತ್ತು ಒಂದು ಪ್ಯಾರಾಸಿಟಮಾಲ್ ತೊಗೊಂಡಿದ್ದೀನಿ. ಪ್ಲೀಸ್ ನಂಗೆ ಯಾಕೋ ನಿದ್ದೆನೇ ಬೇಕು ಅನ್ನಿಸ್ತಾ ಇದೆ. ಬಾಗಿಲು ಹಾಕ್ಬಿಡಿ. ಸರಿ ಆಯ್ತು. ಲಕ್ಷ್ಮಿ ಲಕ್ಷ್ಮಿ ಹೇಳು ಸಂಜು. ಆಕೆಗೆ ಗುಳಿಗೆ ಬೇಡ ಅಂತ ಆಕೆ ಕಡೆ ಇತ್ತಂತ ಆಕೆ ತಗೊಂಡಾಳ. ನೀನು ಮಲ್ಕೋ. ಸರಿ ಆತಂಗಾರ. ಕಥೆ ಹಾಕಿ ಬಂದೆ. ನನಗೆ ಯಾಕೆ ಹಿಂಗಾಗತ್ತಿರ್ಬೇಕು? ನಾನು ನಿಮ್ಮ ಮುಂದೆ ಏನೋ ಹೇಳ್ಕೋಬೇಕು. ಏನು? ರೀ ಪ್ಲೀಸ್ ನನ್ನ ಜೊತೆನೇ ಇರಿ. ನನಗೆ ಯಾಕೋ ಒಂಥರ ಭಯ ಆಗ್ತಾ ಇದೆ. ಹೌದಾ? ಬಾ ನನ್ನ ಇದ್ರ ಮೇಲೆ ಮಲ್ಕೋ ಬಾ. ಅಲ್ಲ ಚಿನ್ನ, ನಾನಿರುವಾಗ ನಿನ್ಗೆ ಯಾಕೆ ಭಯ? ಅದೇನೋ ಗೊತ್ತಿಲ್ಲ ರೀ. ನನಗೆ ಯಾಕೋ ಬಹಳ ಭಯ ಆಗತ್ತಿತ್ತು ಇವತ್ತು. ಅದು ಏನಂತ ನಂಗೆ ಗೊತ್ತಿಲ್ಲ. ನಂಗೆ ಒಟ್ಟಿನಲ್ಲಿ ಏನೋ ಒಂಥರ ಭಯ. ಈ ಜ್ವರ ಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ. ನಂಗೆ ಏನಾದರೂ ಈ ಥರ ಜ್ವರ ಬಂದಾಗ ಏನೋ ಒಂದು ನೆಗಡಿ ಸದಿಗೆ ಬಂದ್ರೂ, ಒಂದು ತಲೆನೋವು ಬಂದ್ರೂ ನನ್ನ ಪಕ್ಕದಲ್ಲಿ ಅಮ್ಮ ಇರ್ತಿದ್ಲ. ಅಮ್ಮನ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಿದ್ದೆ ನಾನು. ಇವಾಗ ನನಗೆ ಅದು ಅಮ್ಮಂದೇ ಯೋಚನೆ ಆಗಿತ್ತು. ತಲೆ ಭಾಳ ಅನ್ನಿಸ್ತಾ ಇತ್ತು. ಹೆಂಗೋ ಲಕ್ಷ್ಮಿ ಬಿಸಿ ಬಿಸಿ ಚಪಾತಿ ಮಾಡ್ತಾಯಿತ್ತು ಪಾಪ. ಬಿಸಿ ಬಿಸಿ ಚಪಾತಿ ಹಚ್ಕೊಟ್ಲಾ. ಪ್ರೆಗ್ನೆಂಟ್ ಇರೋಕೆ ಇಷ್ಟೆಲ್ಲ ಮಾಡಾಕತ್ತಾಳಲ್ಲ. ನಾನು ಕೂತ್ಕೊಂಡು ತಿನ್ನತೀನಿ ಅಂತ ಹೋಗಿ 1-2 ಬಾಂಡೆ ತಿಕ್ಕೊಂಬಂದೆ. ಅತ್ತಿನೂ ಹೊಲದಿಂದ ಬ್ಯಾಸತ್ತು ಬಂದಿದ್ರ ಅದಕ್ಕೆ. ಆದರೆ ನನಗಿಲ್ಲಿ ಒಳಗೆ ಬಂದಮೇಲೆ ಒಂಥರ ಏನೋ ರೀ, ಏನೂ ಗೊತ್ತಿಲ್ಲ. ಭಾಳ ಭಯ ಆಯಿತು. ಲೈಟ್ ಆಫ್ ಆಯಿತು. ಲೈಟ್ ಹೋಯಿತು ಅಂತ ನೀವು ಒಂದು ಚಾರ್ಜರ್ ಬಲ್ಬು ತಂದಿಲ್ಲ, ಏನೂ ಇಲ್ಲ. ಅದು ಒಂದು ಚಾರ್ಜರ್ ಬ್ಯಾಟ್ರಿ ಇರತ್ತಂದ್ರೆ ಅವು ಯುವರ್ ಆಗ್ತಾವಂತ. ಅಯ್ಯೋ ಉಚ್ಚಿ, ಜ್ವರ ಬಂದದಕ್ಕೆ ಏನೇನೋ ಮಾತಾಡತ್ತೀನಿ. ಅಲ್ಲ ಭಯ ಪಡಕ್ಕೆ ಏನೈತಿ? ಮನೇಲಿ ಎಲ್ಲರೂ ಇರ್ತಾರಲ್ಲ. ಅಪ್ಪ ಅದಾನ, ಅವ್ವ ಅದಾಳ, ಲಕ್ಷ್ಮಿ ಅದಾಳ. ಎಲ್ಲರೂ ಇದ್ದಾರೆ. ನೀವು ಇದ್ದಂಗೆ ಆಗಲ್ಲಲ್ಲ. ಈಗ ನೋಡಿ, ನಿಮ್ಮ ಎದೆ ಮೇಲೆ ಮಲ್ಕೊಂಡ ತಕ್ಷಣ ನಾನು ನಿರಾಳ ಆದೆ ರೀ. ಯಾವಾಗಲೂ ನೀವು ನನ್ನ ಜೊತೆನೇ ಇರ್ತೀರಲ್ಲ. ಯಾಕೆ ಈ ರೀತಿ ಕೇಳಕತ್ತೀಯ? ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಸಾಯೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ರೀ, ಸಾಯೋ ಮಾತು ಯಾಕೆ ಮಾತಾಡ್ತೀರಾ? ನೀವಂದ್ರೆ ನನ್ನ ಜೀವ ಗೊತ್ತಾ? ನೀನು ನನ್ನ ಉಸಿರು ಬಂಗಾರ. ಅಲ್ಲ ಇಷ್ಟು ದಿನ ಆದಮೇಲೆ ಗಂಡನ ಮೇಲೆ ಇವತ್ತು ಮೇಡಮ್ ಅವ್ರಿಗೆ ಪ್ರೀತಿ ಉಕ್ಕು ಬಂದೈತಿ. ಬಂದಾಗಿಂದ ನಾದ್ನಿ 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 ಅಂತ ನಾದ್ನಿಯಿಂದ ಅಡ್ಡಾಡತ್ತಿದ್ರಿ. ಇವತ್ತೇನೋ ಗಂಡ ಬೇಕಾಗೈತಿ. ನಾಳೆ ಹಾಸ್ಪಿಟ್ಲಿಗೆ ಹೋಗ್ತೀವಲ್ಲ, ಆವಾಗ ಗೊತ್ತಾಗತ್ತೆ. ಏನದು? ಏನಲ್ಲ, ಅದು ಅದೇ ನಂಗೆ ಜ್ವರ ಇರೋದು.
ಹ್ಞೂ ಕಮ್ಮಿ ಆಗುತ್ತಲ್ಲ, ಜ್ವರ ಬಂದಿರೋದಕ್ಕೆ ಗಂಡ ಬೇಕಾಗೈತೆ ಅಷ್ಟೇ. ಜ್ವರ ಇಲ್ಲಂದ್ರೆ ಗಂಡ ಬೇಡನಾ? ಹಂಗಂತಿದ್ರೆ ನಾನು ನಿಮ್ಮಿಂದ ದೂರ ಇರ್ತಿದ್ನ? ಏನ್ರಿ ನೀವು? ಹ್ಞೂ ರಗ್ಗುತ್ಕೊಲ. ಹ್ಞೂ ರೀ, ಚಳಿನೂ ಐತಿ, ಹೊಚ್ಕೊಳ್ಳಿ. ಚಳಿ ಹತ್ತಕತ್ತ ಮೇಡಮ್ ಅವ್ರಿಗೆ? ಹ್ಞೂ ರೀ. ಅಯ್ಯೋ, ಇಲ್ಲಿ ರಗ್ಗ ಇಟ್ಟಿಲ್ಲ ನೀನು, ಮತ್ತೆ ಚಳಿ ಆಗ್ತೈತೆ ಅನ್ನತ್ತಿಗೆ. ಅಯ್ಯೋ ದೇವ್ರೆ, ಒಗದು ಹಾಕಿದ್ದೀರಿ ಇವತ್ತು. ಹ್ಞೂ, ಬೆಡ್ಶೀಟು ತಲೆಗುಂಬ ಕವರು ಎಲ್ಲ ಒಗದು ಹಾಕಿದ್ದೆ. ಅದು ನಾನು ಅದು ರಗ್ ದಿಪ್ಪಿತ್ತಲ್ಲ, ಒಣಗಿರ್ಲಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೆ. ಹಿಂದಾಗಡೆ ತಕ್ಕೊಂಡ್ರೆ ಆಯ್ತು ಅಂತ ಅಲ್ಲೇ ಮರ್ತು ಬಿಟ್ಟೆ ರೀ. ಏನು ಮಾಡೋದೀಗ? ಏನು ಮಾಡೋದೀಗ? ಏನೂ ಇಲ್ಲ, ಇಬ್ರು ಹಿಂಗೆ ಮಕ್ಕಳೋದು ಇವತ್ತು. ಅಯ್ಯಪ್ಪ, ಆಗಲ್ಲ ನನಗೆ, ಇಷ್ಟೊಂದು ಚಳಿ ಇದೆ, ಏನು ಮಾಡಲಿ? ಇರು, ನಿನ್ನೊಂದು ಸಾರಿ ಇತ್ತಲ್ಲ, ತಗೊಂಡು ಹಚ್ಕೊಂಡು ಮಕ್ಕಳೋಣ. ಆ ಸಾರಿನಾ? ರೀ, ಅತ್ತೆ ಕಡೆ ಹೋಗಿ ಒಂದು ರಗ್ಗಿಸ್ಕೊಂಬಂದಿದ್ರೆ ಆಗ್ತಿತ್ತು. ಈ ಸಾರಿನಾ? ಅಯ್ಯೋ, ಚಳಿ ಹೋಗ್ತಾ ಇಲ್ಲ ರೀ ಇದು. ಮೇಡಮ್ ಅವರೇ, ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಕ್ಕಳಿ, ಚಳಿ ಎಲ್ಲ ಹೋಗುತ್ತೆ, ನಿಮ್ಮ ಜ್ವರನೂ ಹೋಗುತ್ತೆ, ಮಲ್ಕೊಳ್ಳಿ, ಸುಮ್ಮನೆ ಮಕ್ಕಳಿ. ಬಾಜು ಗುಬ್ಬಿ ಚಪ್ಪಡಿಸ್ಲಾ? ನಿಮ್ಮಂಥ ಗಂಡ ಸಿಕ್ಕಿರೋದೇ ನನ್ನ ಪುಣ್ಯ ರೀ. ಅಲ್ಲ, ಜ್ವರ ಬಂದಿರೋ ಒಂದು ಹೆಂಡತಿಗೆ ಎದೆ ಮೇಲೆ ಚಪ್ಪಡಿಸಿ ಜೋಜೋ ಲಾಲಿ ಹಾಡ್ತಾ ಇದ್ದೀರಲ್ಲ, ನಾನೇ ಪುಣ್ಯವಂತೆ, ನಾನೇ ಪುಣ್ಯವಂತೆ, ನಾನೇ ಭಾಗ್ಯವಂತೆ. ನೀವೇ ಪುಣ್ಯವಂತರು, ಮಲ್ಕೊಳ್ಳಿ ಮೇಡಮ್. ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ. ನೋಡ್ರಿ, ಇಲ್ಲಿ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಸ್ಟೋನ್ ವರ್ಕಿನ ಸಾಡಿ ನಿಮಗೆ ಕೇವಲ 800 ರೂಪಾಯಿ ಸಿಗಾಕತ್ತೈತಿ. ಕಲರ್ಸ್ ಅಂತೂ 10 ಕಲರ್ ಅದಾವ. ಇದ್ರೊಳಗೆ ಯಾರಿಗೆ ಯಾವ ಕಲರ್ ಬೇಕಂತೀರಾ ಅವು ಕಲರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ 9036882501ಗೆ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿ ಸೀರೆನ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ. ನಿಮ್ಗೆ ಯಾವ್ದು ಬೇಕೋ ಅದು. ಇದು ಮತ್ತು ನಿಮಗೆ ಪ್ರೈಸು ನೀತಾ ಅಂಬಾನಿ ಅವ್ರು ವೇರ್ ಮಾಡಿರೋಂಥ ಸಾರಿ 999 ರೂಪಾಯಿ ಕೇವಲ. ಇದು ಬಂದು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಒಳಗೆ ವಿತ್ ವೈಟ್ ಕಲರ್ ಬ್ಲೌಸ್ ಫ್ರೀ ಇರ್ತೈತಿ. ಮತ್ತು ಚೆಕ್ಸ್ ಒಳಗೆ ಇದು ಪ್ಲೇನ್ ಒಳಗೆ ಮೈಸೂರು ಸೆಮಿ ಸಿಲ್ಕು ವಿತ್ ವೈಟ್ ಕಲರ್ ಬ್ಲೌಸ್ ಫ್ರೀ. ಇದು ನಿಮಗೆ ಇಳಕಲ್ ಸಾರಿ ಚದುರಂಗ್ ಚಿಕ್ಕಿದು ಮಸ್ತ್ ಐತಿ. ಬ್ಲ್ಯಾಕ್ ಕಲರು ಮತ್ತು ಒಂದು ಬ್ಲೂ ಕಲರ್ ಐತಿ. ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ರಿ. 2 ಕಲರ್ ಉಳ್ದಾವ, ಎಲ್ಲ ಖಾಲಿ ಅದು, ತರಗೊಡ್ದನ ಖಾಲಿ ಅದು ಅವ. ಇದು 1280 ರೂಪಾಯಿ ಮಾರ್ತಾ ಇದ್ನಲ್ಲ ಸೀರೆ, ನಿಮ್ಗೆ ಗೊತ್ತೇ ಇರಬೇಕು. 4 ಪೀಸ್ ಉಳ್ದಾವಂತ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದೀನಿ 1050 ರೂಪಾಯಿ ಮಾತ್ರ. ಯಾರಿಗೆ ಬೇಕಂತೀರ ಬೇಗ ಬೇಗ ಬುಕ್ ಮಾಡಿಕೊಡ್ರಿ. 4 ಕಲರ್ ಉಳ್ದಾವ. ಯೆಲ್ಲೋಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನು 2D ಪ್ಯಾಟರ್ನ್ ಒಳಗೆ ಐತಿ. ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇದು ಬಂದು ನಿಮ್ಗೆ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಲೈನಿಂಗ್ ಐತಿ. ಯೆಲ್ಲೋಗೆ ರೆಡ್ ಕಲರ್ ಬಾರ್ಡರ್ ಐತಿ. ಇದು ಬಂದು ನಿಮ್ಗೆ ಆನಂದ ಕಲರ್ಗೆ ಗೋಡಂಬಿ ಡಿಸೈನ್ ಐತಿ. ಬ್ಲೂ ಕಲರ್ ಬಾರ್ಡರ್ ಐತಿ. ಇದು ಬಂದು ನಿಮಗೆ ಫ್ಯಾನ್ಸಿ ಸಾರಿ ಐತಿ. ರಿಚ್ ಫ್ಯಾನ್ಸಿ ಸಾರಿ ಕೇವಲ 750 ರೂಪಾಯಿ ಮಾತ್ರ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂದು ಗುಲಾಬ್ ಜಾಮೂನ್ ಸಾರಿ ಅಂತೇಳಿ ಪೋಸ್ಟರ್ ಯಾವ ಥರ ಐತೋ ಸೀರೆ ಅದೇ ಥರ ಐತಿ. ಯೆಲ್ಲೋ ಕಲರ್ ಸಾಡೀಲಿ ಪೋಸ್ಟರ್ ಇಟ್ಟಿದ್ದೇನೆ ನೋಡಿರಿ. ಇದು ಕೇವಲ ನಿಮಗೆ ಇಷ್ಟು ರಿಚ್ ಸಾರಿ ಸಿಗೋದು, ಬ್ಲೌಸು ಅಷ್ಟು ರಿಚ್ ವರ್ಕ್ ಐತಿ. ಕೇವಲ 1055 ರೂಪಾಯಿ ಇರ್ತೈತಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾರಿಗೆಲ್ಲ ಬೇಕಂತೀರಲ್ಲ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟೇ ಇದ್ದೀನಿ. ಅದ್ರೊಳಗೆ ವಾಟ್ಸಪ್ ಇದ್ದೇ ಇರ್ತೈತಿ. ಅದಕ್ಕೆ ವಾಟ್ಸಪ್ ಒಳಗೆ ನೀವು ಹಾಯ್ ಅಂತ ಮೆಸೇಜ್ ಕಳಿಸ್ರಿ. ನಂಬರ್ ಸೇವ್ ಮಾಡ್ಕೊರಿ ಫಸ್ಟ್. ಇದು ಬಂದು ಗೋಲ್ಡ್ ಲೇಸಿನ ಸಾರಿ ನೋಡಿರಿ, ನಿಮಗೆ ಕೇವಲ 700 ರೂಪಾಯಿಗೆ ಸಿಗತ್ತೈತಿ. ನೀವು ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಸೇವ್ ಮಾಡಿಕೊಂಡು ಅದಕ್ಕೊಂದು ಹಾಯ್ ಅಂತ ಮೆಸೇಜ್ ಕಳಿಸ್ರಿ. ನಿಮ್ಗೆ ಯಾವ ಸೀರೆ ಬೇಕಾಗಿರ್ತೈತಲ್ರಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಒಳಗೆ ಕಳಿಸ್ಬಿಟ್ಟು ನಮ್ಗೆ ಈ ಥರ ಸೀರೆ ಬೇಕು ಅಂತ ನೀವು ಮೆಸೇಜ್ ಹಾಕಿದ್ರೆ ನೀವು ವಿಡಿಯೋ ಕಾಲ್ ಬೇಕಾದರೂ ಮಾಡಿ ನೋಡ್ಬೋದು. ನಾನು ಫ್ರೀ ಇದ್ದಾಗ ನಿಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ನಿಮಗೆ ಡೈಲಿ ವೇರ್ ಸಾರಿನೂ ತೋರಿಸ್ತೀನಿ ನೋಡಿರಿ. ಇವು ಡೈಲಿ ವೇರ್ ಮತ್ತು ಸ್ಮೂತಾಗಿ ಸಾರಿ ಇರ್ತಾವೆ. ನೋಡೋಕ್ಕೂ ರಿಚ್ ಇದಾವೆ, ಉಡೋಕ್ಕೂ ಅಷ್ಟೇ ಸ್ಮೂತ್ ಅದಾವೆ. ಸ್ಟೋನ್ ಅದಾವೆ. ನಿಮ್ಗೆ ನೋಡಿದ ತಕ್ಷಣವೇ ಸಾರಿ ಉಡಬೇಕು ಅಂತ ಅನಿಸುತ್ತೆ. ಅಷ್ಟು ಸ್ಮೂತು, ಉಟ್ಟಂಗೆ ಅನಿಸಲ್ಲ, ವಜ್ಜೆನೂ ಅನಿಸಲ್ಲ. ಅಷ್ಟು ಸ್ಮೂತು, ಒಳ್ಳೆ ಕ್ವಾಲಿಟಿ ಸೀರೆ ಅದಾವೆ. ಬೇಗ ಬುಕ್ ಮಾಡ್ಕೊ. ಬರೀ ನಿಮಗೆ ಈ ಸೀರೆ ಸಿಗ್ತಾ ಇದೆ ಡೈಲಿ ವೇರ್ ಸಾರಿ ಮತ್ತು ಸ್ಟೋನ್ ವರ್ಕ್ ಐತಿ ನೋಡಿರಿ. ನೀವು ಝೂಮ್ ಹಾಕಿ ಬೇಕಾರೆ ನಿಮಗಿದು ಬರೀ ಕೇವಲ 599 ರೂಪಾಯಿ ಸಿಗ್ತಾ ಇದೆ. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.